ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ಫೆಬ್ರವರಿ 8ನೇ ತಾರೀಕು ಜಯ ಏಕಾದಶಿ ವಿಷ್ಣು ದೇವನಿಗೆ ಸಮರ್ಪಿತವಾದ ಏಕಾದಶಿ ವ್ರತವಾಗಿದೆ. ಈ ಏಕಾದಶಿ ವ್ರತವನ್ನು ಜನರು ವಿಷ್ಣುವಿನ ದೈವಿಕ ಆಶೀರ್ವಾದವನ್ನು ಪಡೆದುಕೊಳ್ಳಲು, ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದಲು ಆಚರಿಸುತ್ತಾರೆ. ಜಯ ಏಕಾದಶಿಯ ಶುಭ ಮುಹೂರ್ತ ಯಾವುದು, ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಪಾರಣ ಸಮಯವೇನು, ಅಷ್ಟೇ ಅಲ್ಲದೆ ಈ ಏಕಾದಶಿ ವ್ರತದ ಒಂದು ಪೌರಾಣಿಕ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಫೆಬ್ರವರಿ 7ನೇ ತಾರೀಕು ಶುಕ್ರವಾರ ರಾತ್ರಿ 9:26 ಪ್ರಾರಂಭವಾಗಿ ಫೆಬ್ರವರಿ 8ನೇ ತಾರೀಕು ಶನಿವಾರ ರಾತ್ರಿ 8:15 ಕೊನೆಗೊಳ್ಳುತ್ತದೆ. ಸನಾತನ ಧರ್ಮದಲ್ಲಿ ಉದಯ ತಿಥಿಗೆ ವಿಶೇಷ ಮಹತ್ವವಿದೆ. ಹಾಗಾಗಿ ನಾವು ಜಯ ಏಕಾದಶಿಯನ್ನು ಶನಿವಾರ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಇನ್ನು ದ್ವಾದಶಿ ಪಾರಾಯಣದ ಒಂದು ಸಮಯವನ್ನು ನೋಡೋದಾದರೆ, ಅಂದರೆ ಉಪವಾಸವನ್ನು ಎಷ್ಟು ಸಮಯದೊಳಗೆ ನಾವು ಅಂತ್ಯಗೊಳಿಸ್ಬೇಕಂದ್ರೆ, ಭಾನುವಾರ ಬೆಳಗ್ಗೆ 7:04 9:17 ಒಳಗಡೆ ನಾವು ಒಂದು ಉಪವಾಸವನ್ನು ಅಂತ್ಯಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಜಯ ಏಕಾದಶಿಯ ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಒಮ್ಮೆ ದೇವೇಂದ್ರನು ದೇವತೆಗಳೊಂದಿಗೆ ದೇವಲೋಕದ ಆನೆ ಐರಾವತದ ಮೇಲೆ ಭೂಲೋಕಕ್ಕೆ ಬಂದನು. ಅಲ್ಲಿ ಸುಂದರವಾದ ಹೂಗಳಿಂದ ಅರಳಿರುವ ಉದ್ಯಾನವನ ಇತ್ತು. ಹೂಗಳನ್ನು ಕಳ್ಳರು ಕದಿಯಬಾರದೆಂದು ತೋಟದ ಮಾಲಿ ಶೂದ್ರನು ಶ್ರೀಹರಿಯ ಒಂದು ಅಭಿಷೇಕದ ಜಲ ಪೂಜೆಯ ಗಂಧ ಪುಷ್ಪಗಳ ನೈರ್ಮಲ್ಯವನ್ನು ತೋಟದಲ್ಲೇ ಹರಡಿದ್ದನು. ಅಲ್ಲಿಗೆ ಬಂದ ದೇವೇಂದ್ರನು ಅರಳಿರುವ ಪುಷ್ಪಗಳನ್ನು ನೋಡಿ ದೇವಲೋಕದ ಸ್ತ್ರೀಯರಿಗೆ ಕೊಡಲು ಹೂಗಳನ್ನು ಕೊಯ್ಯುವಂತೆ ದೇವತೆಗಳಿಗೆ ಆಜ್ಞಾಪಿಸಿದನು. ಪಾರಿಜಾತ ವೃಕ್ಷದ ಬಳಿಗೆ ಹೋಗುವಾಗ ಶ್ರೀಹರಿಯ ನೈರ್ಮಲ್ಯ ದಾಟಿ ಹೋಗಬೇಕಿತ್ತು. ದಾಟಿ ಹೋದರು. ಇದರಿಂದ ಅವರಿಗೆಲ್ಲ ದೋಷ ತಗುಲಿ ಹಾರುವ ಶಕ್ತಿ ಕಳೆದುಕೊಂಡರು. ಈ ದೃಶ್ಯವನ್ನು ಕಂಡ ತೋಟದ ಮಾಲಿ ಶೂದ್ರನು ದೇವತೆಗಳ ಬಳಿ ಬಂದು ಅವರಿಗೆಲ್ಲ ನಮಸ್ಕರಿಸಿ, ದೇವತೆಗಳೇ, ನೀವು ಮಾಡಿದ್ದು ಸರಿಯಿಲ್ಲ. ಹರಿಯ ಪೂಜೆಗಾಗಿ ನಾನು ಈ ತೋಟವನ್ನು ನಿರ್ಮಿಸಿದೆನು. ಅಂತಹ ಹೂಗಳನ್ನು ಕೇವಲ ದೇವಲೋಕದ ಸ್ತ್ರೀಯರಿಗಾಗಿ ಕಳ್ಳತನ ಮಾಡಿದ ಕಾರಣ ನೀವು ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಇರುವಿರಿ ಎಂದನು. ತೋಟಗಾರನ ಮಾತನ್ನು ಕೇಳಿದ ಇಂದ್ರದೇವನು ಮುಂದೆ ಬಂದು, ಅಯ್ಯ ತೋಟಗಾರ, ನಮ್ಮದು ಅಪರಾಧವಾಗಿದೆ. ದೇವತೆಗಳ ಒಡೆಯ ಇಂದ್ರ ನಾನು. ಇವರೆಲ್ಲರ ಮುಂದಿನ ಸ್ಥಿತಿ ಏನು ತಿಳಿಸು ಎಂದು ಮಾತನಾಡುವಾಗ ಇಂದ್ರನ ಕಾಲಿಗೂ ಹರಿಯ ನೈರ್ಮಲ್ಯ ಸೋಕಿ ಅವನು ಸಹ ಸುರಲೋಕ ಸೇರಲು ಆಗದಾಯಿತು. ತೋಟಗಾರ ಏನು ಮಾತಾಡದೆ ಮನೆಗೆ ಹೊರಟು ಹೋದನು. ಆಗ ದೇವತೆಗಳಿಗೆ ಭೂಲೋಕದ ಆಹಾರ ರುಚಿಸದೆ ಕಂಗೆಟ್ಟರು. ವಾರಗಳು ಉರುಳಿತು. ಅಮೃತವೂ ಇಲ್ಲದೆ ಒಣಗಿದರು. ಶರೀರದ ಮೈತಾಪ ಹೆಚ್ಚಿತು. ತೋಟಗಾರ ಬಂದು ಅವರ ಸ್ಥಿತಿಯನ್ನು ನೋಡಿ ಮರುಗಿ ವಿಷ್ಣುವಿನ ನೈರ್ಮಲ್ಯವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿದನು. ಉಪವಾಸವಿದ್ದ ದೇವತೆಗಳ ಜೊತೆ ತಾನು ಉಪವಾಸ ಮಾಡಿದನು. ಭೂಲೋಕಕ್ಕೆ ಬಂದು ಮಾಸಗಳೇ ಕಳೆದರೂ ಸುರಲೋಕಕ್ಕೆ ಬರದೇ ಇರುವಾಗ ಸ್ತ್ರೀಯರು ಕಂಗೆಟ್ಟರು. ದೇವತೆಗಳಿಗೆ ನೋಡಿ ಬರಲು ಕಳಿಸಿದರು. ದೇವತೆಗಳು ಶೂದ್ರನ ತೋಟಕ್ಕೆ ಬಂದು ಅಲ್ಲಿ ಹೀನಾಯ ಸ್ಥಿತಿಯಲ್ಲಿದ್ದ ದೇವತೆಗಳನ್ನು ನೋಡಿ ನೊಂದರು. ಈ ಸ್ಥಿತಿಗೆ ಕಾರಣವಾದ ಪಾರಿಜಾತ ವೃಕ್ಷದ ಮೇಲೆ ಕೋಪಗೊಂಡು ಬೇರು ಸಹಿತ ಕಿತ್ತು ಎಸೆಯಲು ನೋಡಿದರು. ಆದರೆ ಅಲುಗಾಡಿಸಲು ಆಗಲಿಲ್ಲ. ಆಗ ಆಕಾಶ ಮಾರ್ಗದಲ್ಲಿದ್ದ ನಾರದರು ಇಳಿದು ದೇವತೆಗಳ ಅವಸ್ಥೆಯನ್ನು ಕಂಡು ಅದಕ್ಕೆ ಪರಿಹಾರ ಕೇಳಲು ವಿಷ್ಣು ಲೋಕಕ್ಕೆ ಬಂದರು. ವಿಷ್ಣುವಿಗೆ ನಮಸ್ಕರಿಸಿ, ಹೇ ನಾರಾಯಣ, ಒಬ್ಬ ತೋಟಗಾರನು ಭಕ್ತಿಯಿಂದ ನಿರ್ಮಿಸಿದ ಹೂದೋಟದ ಮಾಲಿಯನ್ನು ಕೇಳದೆ ದೇವತೆಗಳು ಪಾರಿಜಾತ ಹೂಗಳನ್ನು ಅಪಹರಿಸಿ ಅಪಚಾರ ಮಾಡಿದ್ದಾರೆ. ಇದರ ಫಲವಾಗಿ ತಮ್ಮ ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಅವರನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿಕೊಂಡನು. ಆಗ ಭಗವಂತನು, ಮಹರ್ಷಿಗಳೇ, ಇಂದ್ರನು ರಂಭಾದಿ ದೇವತೆಗಳಿಗಾಗಿ ಅಪಹರಿಸಿದ್ದು ತಪ್ಪು ಅಲ್ಲವೇ? ಪಾರಿಜಾತ ಅಮೃತದಿಂದ ಉದ್ಭವಿಸಿದ ಪವಿತ್ರ ವೃಕ್ಷ. ಶೂದ್ರನು ಬಡವನಾದರೂ ಗಿಡಗಳಿಗೆ ನೀರು ಹಾಕಿ ನಿರ್ಮಿಸಿ ತೋಟದಲ್ಲಿ ಬೆಳೆದ ಹೂಗಳನ್ನು ಮಾರುವುದು ಅವನ ವೃತ್ತಿ. ಹೂಗಳು ಕಳ್ಳತನ ಆಗಬಾರದೆಂದು ಪೂಜಾ ನೈರ್ಮಲ್ಯವನ್ನು ಹರಡಿದ್ದನು. ಅರಿತೋ ಅರಿಯದೋ
ನನಗೆ ಭಕ್ತಿಯಿಂದ ಅರ್ಪಿಸಿದ ಫಲಪುಷ್ಪಗಂಧ ಅಭಿಷೇಕದ ಜಲವನ್ನು ದಾಟಿ ಅಥವಾ ತುಳಿದವರು ಕಾಲಿನ ಶಕ್ತಿ ಕಳೆದುಕೊಳ್ಳುವವರು. ಈ ಸ್ಥಿತಿ ತಂದುಕೊಂಡ ದೇವತೆಗಳ ದುಃಖ ಕಂಡು ಮರಗಿ ತೋಟಗಾರ ನೈರ್ಮಲ್ಯವನ್ನು ಸಹ ತೊಳೆದನು. ಆದರೆ ಈಗಾಗಲೇ ಇಂದ್ರಾದಿ ದೇವತೆಗಳು ನೈರ್ಮಲ್ಯವನ್ನು ತುಳಿದು ಕುಂಟರಾಗಿ ಆಹಾರವಿಲ್ಲದೆ ಭೂಲೋಕದಲ್ಲಿ ಇರುವ ಸ್ಥಿತಿ ನೋಡಿ ಶೂದ್ರನು ಸಹ ಮರುಗಿದನು. ಅಷ್ಟೇ ಅಲ್ಲದೆ ಅವನು ಉಪವಾಸವನ್ನು ಸಹ ಮಾಡುತ್ತಿದ್ದಾನೆ. ಮಾಘ ಶುಕ್ಲ ಏಕಾದಶಿ ಪವಿತ್ರವಾದ ದಿನ. ಇಂದು ರಾತ್ರಿ ಶೂದ್ರನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸಿ ಇಡೀ ರಾತ್ರಿ ಜಾಗರಣೆ ಮಾಡಿದರೆ ಅವನಿಗೆ ನಾನು ಒಲಿವೆನು. ಬಳಿಕ ದೇವತೆಗಳು ಸುರಲೋಕಕ್ಕೆ ಬರಲು ಸಾಧ್ಯವಾಗುತ್ತದೆ. ಈಗ ನೀವು ಹೋಗಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ಎಂದು ಹೇಳಿದನು. ನಾರದರು ನಾರಾಯಣನ ಆದೇಶದಂತೆ ಭೂಲೋಕಕ್ಕೆ ಬಂದು ನೋಡಿದನು. ಇಂದ್ರಾದಿ ದೇವತೆಗಳು ಉಪವಾಸದಿಂದ ಮೂರ್ಛರಾಗಿ ಬಿದ್ದಿದ್ದರು. ಶೂದ್ರನಲ್ಲಿ ನಿವೇದಿಸಿ ಪೂಜೆ ಮಾಡಿ ಉಪವಾಸ ಕೈಗೊಳ್ಳುವಂತೆ ಹೇಳಿದರು. ನಾರದರಿಂದ ಉಪದೇಶ ಪಡೆದ ಶೂದ್ರನು ತನ್ನ ಮನೆಗೆ ಹೋಗಿ ಹೆಂಡತಿಯೊಡನೆ ಕುಳಿತು ಶ್ರೀಹರಿಯನ್ನು ಪತ್ರ ಪುಷ್ಪಾದಿಗಳಿಂದ ಪೂಜಿಸಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಭಕ್ತಿಯಿಂದ ಇಡೀ ರಾತ್ರಿ ಜಪಿಸಿ ಏಕಾದಶಿ ವ್ರತವನ್ನು ನಿಯಮಬದ್ಧವಾಗಿ ಆಚರಿಸಿದನು. ಆಗ ಶ್ರೀಹರಿಯು ಕೊಟ್ಟ ಮಾತಿನಂತೆ ನಾರಾಯಣ ಪ್ರಾತಃಕಾಲ ಶೂದ್ರನ ಮುಂದೆ ಪ್ರತ್ಯಕ್ಷನಾದನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಶಂಖಚಕ್ರ ಗದಾಪಾಣಿಯು ತುಳಸಿ ಮಾಲೆಯನ್ನು ಧರಿಸಿದವನು ಪೀತಾಂಬರಧಾರಿಯು ಮಹತೋಮಹಿಮನು ಆದ ಪರಮಾತ್ಮನು ಹುಟ್ಟಿನಿಂದ ಶೂದ್ರನಾಗಿದ್ದ ತೋಟದ ಮಾಲಿ ತನ್ನ ಮನೆಗೆ ಶ್ರೀಹರಿ ಬಂದದ್ದನ್ನು ಕಂಡು ಶೂದ್ರನು ತನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ ಎಂದುಕೊಂಡನು. ನಾರಾಯಣನು ಅಯ್ಯ ನಿನ್ನ ಕೋರಿಕೆ ಏನು ಕೇಳು ಎಂದು ಶೂದ್ರನಲ್ಲಿ ಕೇಳಿದನು. ಆಗ ಶೂದ್ರನು ದೇವತೆಗಳು ಗಗನ ಸಂಚಾರ ಶಕ್ತಿಯನ್ನು ಕಳೆದುಕೊಂಡು ಆಹಾರಗಳಿಲ್ಲದೆ ಇರುವುದನ್ನು ನಾರಾಯಣನಿಗೆ ತಿಳಿಸಿ ಅವರ ಸುರಲೋಕಕ್ಕೆ ಹೋಗುವ ಶಕ್ತಿಯನ್ನು ದಯಪಾಲಿಸು ಎಂದು ಶೂದ್ರನು ವಿನಮ್ರತೆಯಿಂದ ಬೇಡಿಕೊಂಡನು. ವಿಷ್ಣುವು ಶೂದ್ರನೇ, ನಿನಗಾಗಿ ನೀನು ಏನನ್ನೂ ಬೇಡಿಕೊಳ್ಳದೆ ಪರೋಪಕಾರ ಬುದ್ಧಿಯನ್ನು ಪ್ರಕಟಿಸಿ ಧನ್ಯನಾದೆ. ನೀನು ಏಕಾದಶಿ ದಿನ ವ್ರತ ಕೈಗೊಂಡು ನನಗೆ ಪ್ರಿಯನಾದೆ. ದೇವಲೋಕದ ಪಾರಿಜಾತ ವೃಕ್ಷವನ್ನು ಇಂದ್ರನಿಗೆ ಕೊಡು. ತುಳಸಿ ಪ್ರಿಯನಾದ ನನಗೆ ಪವಿತ್ರವಾದ ತುಳಸಿ ವೃಕ್ಷವನ್ನು ಕೊಡು, ಇದರಿಂದ ನಿನಗೆ ಒಳ್ಳೆಯದಾಗುವುದು ಎಂದು ಹೇಳಲು ಶೂದ್ರನು ಸಂತೋಷದಿಂದ ತೋಟದಲ್ಲಿದ್ದ ಇಂದ್ರಾದಿಗಳನ್ನು ಎಬ್ಬಿಸಿ ಬೇರು ಸಹಿತ ಪಾರಿಜಾತ ವೃಕ್ಷವನ್ನು ಇಂದ್ರನಿಗೂ ತುಳಸಿ ವೃಕ್ಷವನ್ನು ಶ್ರೀಮನ್ನಾರಾಯಣನಿಗೂ ಕೊಟ್ಟು ಧನ್ಯನಾದನು. ದೇವತೆಗಳು ವಿಷ್ಣುವಿಗೆ ನಮಸ್ಕರಿಸಿ ತಮ್ಮ ಅಪರಾಧಕ್ಕೆ ಕ್ಷಮೆ ಕೇಳಿದರು. ಶ್ರೀಹರಿ ಎಲ್ಲರನ್ನೂ ಕ್ಷಮಿಸಿದನು. ಪಾರಿಜಾತ ವೃಕ್ಷವನ್ನು ದೇವಲೋಕದಲ್ಲಿ ನೆಟ್ಟು ಬೆಳೆಸು, ಅದು ಸುರಲೋಕ ವೃಕ್ಷವೆಂದು ಹೆಸರಾಗುತ್ತದೆ ಎಂದು ಇಂದ್ರನಿಗೆ ಹೇಳಿದರು. ಆಗ ಇಂದ್ರದೇವನು ನಾರಾಯಣನ ಅಪ್ಪಣೆ ಪಡೆದು ದೇವತೆಗಳ ಸಮೇತ ಇಂದ್ರನು ಸಂತೋಷದಿಂದ ದೇವಲೋಕಕ್ಕೆ ತೆರಳಿದನು. ಆನಂತರ ಭಗವಾನ್ ವಿಷ್ಣುದೇವನು ಶೂದ್ರನಿಗೆ ನೀನು ಕ್ರಮವಾಗಿ ಏಕಾದಶಿ ವ್ರತವನ್ನು ಮಾಡಿರುವೆ. ಇದನ್ನು ಯಾರು ಮಾಡುತ್ತಾರೋ ಅವರು ನನ್ನ ಪ್ರೀತಿ ಪಾತ್ರರಾಗಿ ಮುಂದೆ ವೈಕುಂಠವನ್ನು ಸೇರುತ್ತಾರೆ. ಏಕಾದಶಿ ವ್ರತ 1000 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ತಂದುಕೊಡುತ್ತದೆ. ಶ್ರೀಹರಿಯ ಪ್ರೀತ್ಯರ್ಥಕ್ಕಾಗಿ ಈ ವ್ರತವನ್ನು ಮಾಡುವವರು ಸಕಲ ಪಾಪಗಳಿಂದ ವಿಮುಕ್ತರಾಗಿ ಶ್ರೀಹರಿಗೆ ಪ್ರಿಯರಾಗುವವರು ಎಂದು ಹೇಳಿ ಅಂತರ್ಧನಾದನು. ಇದಿಷ್ಟು ಜಯ ಏಕಾದಶಿಯ ಒಂದು ಪೌರಾಣಿಕ ಕಥೆ ಸ್ನೇಹಿತರೆ. ಇನ್ನು ಈ ಒಂದು ಏಕಾದಶಿಯನ್ನು ಯಾರು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಮಾಡುತ್ತಾರೋ ಅಂಥವರಿಗೆ ಅವರ ಪೂರ್ವಜರ ಒಂದು ಆತ್ಮಗಳಿಗೆ ಮುಕ್ತಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ಈ ಏಕಾದಶಿ ವ್ರತವನ್ನು ಯಾರು ಆಚರಣೆ ಮಾಡ್ತಾರೋ ಅವರು ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಅವರಿಗೆ ಜಯ ಸಿಗುತ್ತದೆ ಮತ್ತು ಬ್ರಹ್ಮಹತ್ಯೆ ದೋಷ ಗೋಹತ್ಯೆ ದೋಷಗಳಿದ್ರೂ ಸಹ ನಿವಾರಣೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ. ಈ ಒಂದು ಜಯ ಏಕಾದಶಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಏಕಾದಶಿಯ ಮಹತ್ವವೇನು ಹಾಗೂ ಈ ಏಕಾದಶಿಯ ಪೌರಾಣಿಕ ಕಥೆಯೇನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು.